ಸೊ ನೋಡಿದ್ರಲ್ಲ ಗೈಸ್ ಪಬ್ಲಿಕ್ ರಿಯಾಕ್ಷನ್ಸ್ ಹೆಂಗಿತ್ತು. ಸ್ವಲ್ಪ ಲೇಟಾಗಿ ನಮ್ಮ ತಮ್ಮನ ಸಾಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮತ್ತೆ ಹೊಟ್ಟಿವಿ ಬಸ್ ಸ್ಟ್ಯಾಂಡ್ಗೆ ಇನ್ನೊಂದು ಕ್ವಶನ್ ಕೇಳಾಕ. ಆ ಕ್ವಶನ್ ನಿಮ್ಗೆ ಈಗ ಹೇಳಂಗಿಲ್ಲ, ಬಸ್ ಸ್ಟ್ಯಾಂಡ್ದ ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಕಾಮಿಡಿ ಮಜಾ ಎಷ್ಟು ಇರ್ತೈತಿ ನೋಡಾತಿ. ನೀವು ಬರ್ರಿ ನೋಡ್ರಿ, ಚಲೋ. ಸೊ ಈಗ ನಾವು ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ಗೆ ಬಂದೀವಿ ಕ್ವಶನ್ ಕೇಳಾಕ. ಇವ್ರ ಅಂಕಲ್ ಶಿಕಾರ, ಇವ್ರಿಗೆ ಕೇಳಂಬರ್ರಿ. ಇವ್ರ ಅಂಕಲ್ ರೀ, ನಿಮ್ಗೆ ಈಗ ಕರ್ನಾಟಕ CM ಸಿದ್ದರಾಮಯ್ಯ ಅದಾರ ರೀ, ಅವ್ರ ಬಸ್ ಫ್ರೀ ಮಾಡ್ಯಾರ. ತಡ್ ಅವ್ರ ಬಸ್ ಫ್ರೀ ಮಾಡ್ಯಾರ. ಅಕಸ್ಮಾತ್ ನಿಮಗ್ CM ಆಗೋದಿತ್ತಂದ್ರ ನೀವೇನ್ ಮಾಡ್ತಿದ್ರಿ ದೇಶಕ್ಕೆ? ಏನು ಮಾಡಂಗಿಲ್ಲ, ಅವ್ರು ಏನ್ ಮಾಡ್ತಾರೆ, ಏನು ಮಾಡಂಗಿಲ್ಲ, ಬಸ್ ಫ್ರೀ ಒಂದು ಕ್ಯಾನ್ಸಲ್ ಮಾಡ್ಬೇಕು ಅಷ್ಟೇ. ಈಗ ಬಸ್ ಫ್ರೀ ವಾಚ್ ಆಗೈತ್ರಿ ನಿಮಗ? ನೋಡಿ ನಿಂತು ಬಸ್ ಸ್ಟ್ಯಾಂಡ್ದಾಗ ಏನ್ರಿ, ನಮ್ಗೇನೈತಿ BJP ಸರ್ಕಾರ ಬರ್ಬೇಕು. BJP ಸರ್ಕಾರ ಬರ್ಬೇಕು. ಈ ಮತ್ತ ಈಗ ಬಸ್ಗಳು ಫ್ರೀ ಆಗತೈತಿ, ನಿಮಗ್ ವಾಚ್ ಆಕೈತಿ. ಬಿಟ್ಬಿಟ್ಟು ಹೋಗ್ತಾರ ನೋಡಿ, ಆಧಾರ್ ಕಾರ್ಡ್ ಅಂತ ತಗೊಂಡ್ ಹೋಗ್ತಾರ, ಜಗಳ ಮಾಡೋಣ ಹೋಗ್ಬಿಡ್ತಾರ. ಈಗ ಅಕಸ್ಮಾತ್ ನೀವು CM ಆದ್ರೆ ನೀವೇನ್ ಮಾಡ್ಬೋದು? ಅವ್ರು ಏನು ಮಾಡ್ತಾರ, ಏನ್ ಮಾಡಕ್ಕಲ್ಲ. ಸಿದ್ದರಾಮಯ್ಯ BJPನೇ ಆಗ್ಬೇಕು ನಮ್ಗೆ ಸರ್ಕಾರ. ಒಟ್ಟು BJPನೇ ಆಗ್ಬೇಕ್ರಿ. ಅದೇ ರೀ, BJP ಆಗ್ತೈತ್ರಿ. ನೀವು CM ಆದ್ರೆ ಏನ್ ಮಾಡ್ತೀರಿ ದೇಶಕ್ಕೆ? ಬ್ಯಾಸ್ ಕ್ಯಾನ್ಸಲ್ ಆಗ್ಬೇಕ್ರಿ, ಬಸ್ ಕ್ಯಾನ್ಸಲ್ ಮಾಡಿಸ್ತೀರಿ. ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗ್ಬೇಕು. ಅಂದ್ರೆ ಬಾಳ ತ್ರಾಸ ಆಗತೈತಿ ಮಂದಿಗೆ. ತ್ರಾಸ ಐತಿ, ಜನಸಂಖ್ಯೆಗೆ ಭಾಳ ತ್ರಾಸ ಆಗೈತಿ. ಹೌದಲ್ರಿ, ಜನಸಂಖ್ಯೆ ಭಾಳ ತೊಂದರೆ ಆಗೈತಿ. ಗಂಡಿನ ಜಗನ ಆಧಾರ್ ಕಾರ್ಡ್ ತಗೊಂಡ ಹೋಗ್ತದ. ಇನ್ನ ಯಾವ್ದೋ ಒಂದು ಉದ್ಯೋಗ, ಯಾವ್ದೋ ಒಂದು ಸ್ಕೂಲ, ಯಾವ್ದೋ ಕಚೇರಿ ಇನ್ನ ಅವ್ರಿಗೆ ಇದು ಇರ್ತದೆ. ಬಡ ಜನಕ್ಕೆ ಏನೋ ಮಾಡ್ಬೇಕಾಗಿತ್ತು. ಇದೆಲ್ಲ ಮಾಡಿ ಭಾಳ ತಪ್ಪಾಗೈತಿ. ಹೇಳ್ತೀನಿ, ಕ್ಯಾನ್ಸಲ್ ಆಗ್ಬೇಕ್ರಿ. ಕ್ಯಾನ್ಸಲ್ ಆಗ್ಬೇಕ್ರಿ, ಒಟ್ಟ ಕ್ಯಾನ್ಸಲ್ ಮಾಡ್ಬೇಕು BJP. ಅಂದ್ರೆ ನೀವು CM ಆದ್ರೆ ಎಲ್ಲ ಕ್ಯಾನ್ಸಲ್ ಮಾಡ್ತೀರಿ. ಅಂದ್ರೆ ಒಟ್ಟೆ BJP ಬರ್ಬೇಕು ಸರ್ಕಾರ. ಇವ್ರು ನೋಡಿದ್ರೆ ಹಿಂಗನತ್ತಾರ ಗಾಯ್ಸ್. ಇನ್ನೊಂದ್ ಏನೈತಿಲ್ಲ, ಇನ್ನೊಬ್ರಿಗೆ ಕೇಳೋಣ ಬರ್ರಿ, ಯಾರು ಸಿಗ್ತಾರ ನೋಡೋಣ ಬರ್ರಿ. ಇನ್ನೊಬ್ರು ಕೇಳೋಣ ಏನಂತಾರ ಅವ್ರನ್ನ ಹೇಳೋಣ ಬರ್ರಿ. ಅವ್ರೊಬ್ಬರು ಅದಾರಿ. ಹಲೋ ಸರ್, ನಿಮ್ಮ ಹೆಸರು ರೀ? ಹುಲ್ಗಪ್ಪ ಅಂತ ಹೇಳಿ. ಹುಲ್ಗಪ್ಪ. ಅಕಸ್ಮಾತ್ ಈಗ ಕರ್ನಾಟಕ CM ಸಿದ್ದರಾಮಯ್ಯ ಅವ್ರು ಅದಾರ್ರಿ. ಅಕಸ್ಮಾತ್ ನೀವು ಒಂದ್ ದಿವಸ CM ಆಗೋದಿತ್ತಂದ್ರೆ ನೀವೇನು ಕೆಲಸ ಮಾಡ್ತೀರಿ ದೇಶಕ್ಕೆ? ಇದು ಫಸ್ಟ್ ಇದೇನು ಬಸ್ ಫ್ರೀ ಇದೆಯಲ್ಲ, ಇದು ಎಲ್ಲ ಭಾಳ ಗಂಡ್ಮಕ್ಳಿಗೆ ಭಾಳ ಹೊಡೆತ ಬೀಳ್ತಾ ಇದೆ. ಇವತ್ತು ಹೆಣ್ಮಕ್ಳು ಇವತ್ತು ಆಧಾರ್ ಕಾರ್ಡ್ ತೊಗೊಂಡು ಎಲ್ಲೋ ಭಾಳ ಡ್ರೈವರ್ಸ್ ಕೂಡ ಆಗತ್ತವ ಸರಿಯಾಗಿ. ಅದಕ್ಕೆ ದಯವಿಟ್ಟು ಅಂತ ಬಿಟ್ಟಿ ಭಾಗ್ಯಗಳನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಇವತ್ತು ಉದ್ಯೋಗಗಳು ಎಷ್ಟು ವಿದ್ಯಾರ್ಥಿಗಳು ಇವತ್ತು ರೋಡಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಮತ್ತು ನೇರ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ಈ ಬಿಟ್ಟಿ ಭಾಗ್ಯಗಳು ಯಾವಕ್ಕೂ ಉಪಯೋಗ ಆಗೋದಿಲ್ಲ. ಇವು ಬರೇ ಬಸ್ ಫ್ರೀ ಆದರೆ ಜೀವನ ನಡೆಯೋಕ್ಕಾಗಲ್ಲ. ಮಕ್ಕಳಿಗೆ ಒಂದು ಇವತ್ತು ಈ ದೇಶವನ್ನು ಆಳುವಂಥ ಶಕ್ತಿ ಇಲ್ಲದ ವಿದ್ಯಾರ್ಥಿ ಕಡೆ ಇದೆ. ಅದಕ್ಕೆ ನೇರ ನೇಮಕಾತಿಯನ್ನು ಮಾಡಬೇಕು, ಈ ಬಿಟ್ಟಿ ಭಾಗ್ಯಗಳನ್ನು ಬಂದ್ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಆಯ್ತಾಯ್ತು ರೀ. ಈಗ ಇವ್ರ ಅಜ್ಜಿಗಳು ಸಿಕ್ಕಾರ, ಇವ್ರು ಏನು ಹೇಳ್ತಾರೆ ನೋಡೋಣ. ಈಗ ನಿಮಗೆ ಸರ್ಕಾರ ಫ್ರೀ ಬಸ್ ಮಾಡ್ಯಾದ್ರಿ, ನಿಮಗೆ ಆರಾಮ್ ಅನ್ಸದ ಏನ್ ಅನ್ಸದ್ರಿ? ಎಲ್ಲಿ ಆರಾಮ್ರಿ, ನಿಂತು ಬಿಟ್ಟಿದ್ದೇವ್ ಚಂತನ. ಚಂತನ ನಮ್ಮ ಊರಿಗೆ ಬಸ್ಸೇ ಇಲ್ಲ. ಯಾವ ಊರಿ ನಿಮ್ದು? ಕಣ್ಣೂರ್. ಅಲ್ಲಿದ್ ಬಸ್ ಇಲ್ರಿ? ಇಲ್ರಿ. ಅಂದ್ರೆ ನೀವು ಅಲ್ಲಿಂದ ಇಲ್ಲಿ ಮಟ್ಟ ಇನ್ನ ಜೀಪ್ಗಳು ಬಿಟ್ರೆ ಜೀಪಿಗ್ರೆ ಹೋಗ್ತೇವ್, ಜೀಪು ಇಲ್ಲ. ಬಸ್ಸಿನ ಸಂಬಂಧ ಜೀಪ್ ಬರೋದಿಲ್ಲ, ಬಸ್ಸಿನ ಸಂಬಂಧ ಗಾಡಿನೂ ಬರೋಲು. ಮತ್ತೇನು ಸುಮ್ಮಿ ಇಲ್ಲಿ ನಿಂದ್ರುದ್ರಿ, ಒಣದೆ. ಈಗ ಅಪ್ಪಿ ತಪ್ಪಿನೂ ನೀವು CM ಆಯ್ದ್ರಂದ್ರ ನೀವೇನ್ ಮಾಡ್ತೀರಿ ಕೆಲಸ? ನಮಗ ಏನು ಇಲ್ಲೇ ರೀ, ಫ್ರೀನೂ ಇಲ್ಲ, ಏನ್ ಇದನ್ನೇ ಇಲ್ಲ, ನಮಗ ಹೈರಾಣೆ ಅದ. ಎಲ್ಲ ಬಂದ್ ಮಾಡಿಸಿ ಬಿಡ್ತೇವ್. ಎಲ್ಲ ಪೂರ ಬಸ್ಸೇ ಬಂದ್ ಮಾಡಿಸ್ಬಿಡ್ತಿದ್ರಿ. ಮತ್ತೆ ಈಗ ಬಂದ್ ಮಾಡಿಸಿದ್ರಿ, ಇವ್ರು ಜನಗಳು ಎಲ್ಲಿ ಹೋಗ್ಬೇಕ್ರಿ? ಜನಗಳು ಎಲ್ಲಿ ಹೋಗ್ಬೇಕಂದ್ರೆ ಇದು ಒಟ್ಟ ಎಲ್ಲ ಫ್ರೀ ಬಂದೇ ಮಾಡಿಸ್ಬಿಡ್ತಿದ್ರಿ. ಬಸ್ ಬಂದಿತ್ತಂದ್ರಿ ಗಾಡಿ ಹೋಗ್ಬಿಡ್ತೇವ್ರಿ. ಈಗ ವಯಸ್ಸಾದವ್ರಿಗೆ ತ್ರಾಸಗಳು ಭಾಳ ಆಗಾಕತ್ತಾವ್ರಿ. ಬಸ್ ಬಂದ್ರು ಜಾಗ ಇರುದಿಲ್ಲ, ಓಡ್ ಹೋಗಿ ಬೀಳುದು. ಹೋಗಿ ಇದು ತಗದ್ ಒಗಿತಾರ್ರಿ. ನಾವ್ ಸುಮ್ಮ ಒಟ್ಟ ನೀವು ಅಜ್ಜಿಯವ್ರು CM ಆಗಿದ್ರೆ ಬಸ್ಗಳು ಕ್ಯಾನ್ಸಲ್ ಮಾಡ್ತಿದ್ರಿ ಪೂರಾ ಎಲ್ಲಾನು ಫ್ರೀ ಕ್ಯಾನ್ಸಲ್ ಬಂದೇರಿ? ಹೌದ್ರಿ, ಆಯ್ತಾಯ್ತು ರೀ. ಇನ್ನೊಬ್ರು ಇಲ್ಲಿ ಬಂದಾರ್ತೀರಿ ಗೈಸ್, ಇನ್ನೊಬ್ರಿಗೆ ಕೇಳೋಣ. ಸರ್ ನಿಮ್ಮ ಹೆಸರು ರೀ? ರಾಮಚಂದ್ರ ಅಂತ ಹೇಳಿ. ನೀವು ಎಲ್ಲಿವ್ರಿ? ದೇವ್ರ ನಿಂಬ್ರಿಗೆ ಅವ್ರಿ.
ಅಕಸ್ಮಾತ್ ನಿಮಗೆ ಸಿ ಎಂ ಆಗೋದು ಒಂದು ಚಾನ್ಸ್ ಸಿಕ್ತಂದ್ರೆ ನೀವೇನ್ ಮಾಡ್ಬೋದ್ರಿ ದೇಶಕ್ಕೆ? ಬೇಡ ಸೇಮ್ ಆಗೋ ಅವಶ್ಯಕತೆ ಇಲ್ರಿ. ಇದ್ದರೆ ಒಂದು ಒಳ್ಳೆ ರೀತಿಯಿಂದ ಮಾಡಿದ್ರೆ ಭಾಳ ಒಳ್ಳೇದು. ಭಾಳ ದಿವಸದಂತೂ ಏನು ಫ್ರೀ ಮಾಡಿರಲಿದ್ರಿ, ಫ್ರೀ ಮಾಡಿಸಲ್ಲ ಹದಿಗಟ್ಟು ಸಿಟ್ಟು ಬಿಟ್ರಿ ಎಲ್ಲ ರೀ. ಯಾವಾಗ ಮುಂಜಾನೆ ಬರ್ತೇವಲ್ರಿ, ಡೈಲಿ ಬರ್ತೀನಿ ನಾನು ಬಿಜಾಪುರಕ್ಕೆ, ಒಂದಿನ ಬಸ್ ಇಲ್ರಿ. ಒಂದು ಬೆಳಗ್ಗೆ ಏನು ಹೋಗ್ತಾವ ಚಂತನ ಖಲಾಸ, ಆ ಹುಡುಗರು ಏನೋ ಸಣ್ಣ ಹುಡುಗರು ಸಾಲಿ ಬರ್ತಾವೆ ಮುಂಜಾನೆ ರೀ, ಬಂದು ಒಂದು ಖಲಾಸ್ ಅಂತ ಇಲ್ಲ, ಬಸ್ ಸ್ಟ್ಯಾಂಡೇ ಕಾಯ್ದು, ಮತ್ತೊಂದು ಕೆಲಸ ಏನೂ ಇಲ್ಲ. ಸಾಕಷ್ಟು ಬಾರಿ ಈಗಾಗಲೇ ಡಿ ಟಿ ಓಗ, ಡಿ ಸಿಗೆ ಮತ್ತು ಆಮ್ಯಾಗ ಡಿಪೋ ಮ್ಯಾನೇಜರ್ಗೆ ಸಾಕಷ್ಟು ಬಾರಿ ಮನವಿಯವ್ರು ಮಾಡಿದೆವು, ಸಾಕಷ್ಟು ಬಾರಿ ಸ್ಟ್ರೈಕ್ ಮಾಡಿದೆವು, ಏನೇನೇನೂ ಅನುಕೂಲ ಆಗಿಲ್ಲ. ಏನು ಹೋಮ್ ಹತ್ರ ಕಾಸಾಯ್ತು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಸಾಕಷ್ಟು ನಮಗೆ ಈ ಫ್ರೀ ಮಾಡಿ ಹೆಣ್ಮಕ್ಳು ಫ್ರೀ ಮಾಡಿ ಭಾಳ ನಮಗೆ ವಜ್ಜೆ ಮಾಡಿಬಿಟ್ಟ ಸರ್ಕಾರ ಇದು. ಈಗ ನೀವು ಸಿ ಎಂ ಆಗಿದ್ರೆ ನೀವೇನ್ ಮಾಡ್ತಿದ್ರಿ? ಮತ್ತೆ ಮೊದಲು ಎಂಥದೆಲ್ಲ ತೆಗಿತಿದ್ವಲ್ಲ, ಮೊದಲೆಲ್ಲ ಫ್ರೀ ಏನು ಅವಶ್ಯಕತೆ, ನಮ್ಗೆ ಯಾವುದು ಫ್ರೀ ಅವಶ್ಯಕತೆ ಇಲ್ಲ. ಮೊದಲು ರೋಡ ನೀರ ಕರೆಂಟ್ ನೋಡ್ರಿ, ರೈತರಿಗೆ ಏನ್ ಬೇಕಾಗಿದೆ ಪ್ಲಸ್ ಫ್ರೀ, ಯಾವುದು ಫ್ರೀ ಅವಶ್ಯಕತೆ ಇಲ್ಲ. ಏನು ಸಿ ಎಂ ಆದವರಲ್ಲಿ ಸರ್ಕಾರ ಆದವರಲ್ಲಿ ಒಂದು ರೋಡ, ಒಂದು ನೀರ, ಒಂದು ಕರೆಂಟ್ ಇವ್ರು ಮೂರೇ ಮಾಡಲಿ, ರಾಜ್ಯ ದೇಶ ತಂತ್ರ ಆಟೋಮೆಟಿಕ್ ಅಭಿವೃದ್ಧಿ ಆಗ್ತದೆ. ಈ ಫ್ರೀ ಮಾಡೋದ್ರಿಂದ ಸಾಕಷ್ಟು ಅನಾನುಕೂಲ ಮಂದಿಗೆ. ಅಂದ್ರೆ ಒಟ್ಟಿ ಫ್ರೀ ಮಾಡೋದ್ರಿಂದ ಬಾಕೆಟ್ ತ್ರಾಸ ಆಗದೈತೆ ಎಲ್ಲರಿಗೂ. ಸಿಕ್ಕಾಪಟ್ಟಿ ರಾತ್ರಿ ಮಾಡ್ಕೊಂಡು ರಚ ಮುಂಜಾನೆ ಹೋದ್ಬೇಕು ನಮ್ಗೆ, ಆ ನಮ್ಮನೆ ಬಸ್ ರಚ್ ಇರ್ತದ. ಹೇಳ್ರಿ ಏನ್ ಮಾಡ್ಬೇಕು ಮುಂದೆ? ಈ ಆಯ್ತರಿ ಸಾಕಷ್ಟು ತೊಂದರೆ ಆಗ್ತದೆ. ಇದನ್ನ ನೀವು ಏನ್ ರಿಪೋರ್ಟ್ ಮಾಡ್ರಿ, ಮಂದಿ ಸ್ವಲ್ಪ ತಿಳಿಸ್ರಿ ಸಾರ್ವಜನಿಕ ಇದು ಸಿ ಎಂ ಹೋಗಿ ಮುಟ್ಟಬೇಕಿದು. ಇದು ಅಧಿವೇಶನ ಬೆಳಗಾವಿ ಮಾಡಕತ್ತಲ್ಲ, ಅವ್ರಿಗೆ ಹೋಗಿದ್ದು ಮುಟ್ಟಬೇಕು ಇದನ್ನ. ಈ ರೀತಿ ಮಾಡ್ರಿ, ಇದನ್ನ ಮಾಡಿಕೆ ಒಳ್ಳೆಯದು. ಥ್ಯಾಂಕ್ ಯು ರೀ. ನಾವೇ ಸೊ ಈಗ ಇಷ್ಟೆಲ್ಲ ಆನ್ಸರ್ ಗೊತ್ತಾಗ ಇನ್ನೊಂದು ಲಾಸ್ಟ್ ಪರ್ಸನ್ ಒಬ್ಬ ಅದನ್ರಿ ಗಾಯ್ಸ, ಅವ್ರಿಗೆ ಒಟ್ಟು ಕೇಳೋಣ ಬರ್ರಿ ಏನೇನು ಐತದ ಸರ್ಕಾರದ ನೋಡೋಣ ಬರ್ರಿ. ಹಲೋ, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಶಿವಾನಂದ ಶಾಪುರ್ ರೀ. ಯಾವ ರೀ? ನಾವು ಬಿಜಾಪುರದವ್ರಿ. ಇದಾರೆ. ಈಗ ಸರ್ಕಾರ ಫ್ರೀ ಬಸ್ ಮಾಡೈತ್ರಿ, ನಿಮ್ಮ ಅನಿಸಿಕೆ ಏನೈತ್ರಿ ಇದ್ರ ಬಗ್ಗೆ? ನಮ್ಮ ಅನಿಸಿಕೆ ಏನದಲ್ರಿ, ಅದನ್ನ ತೆಗಿಬೇಕ್ರಿ. ತೆಗೆದು ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದು ಹೆಣ್ಮಕ್ಳಿಗೆ ಚಾರ್ಜ್ ಮಾಡಬೇಕು, ಗಂಡ್ಮಕ್ಳಿಗೆ ಫ್ರೀ ಮಾಡಬೇಕು. ಆಮೇಲೆ ಒಂದು ದಿನ ನಮ್ಮಂಥವ್ರು ಸಿ ಎಂ ಮಾಡಿ ನೋಡ್ಬೇಕು ನೀವು ನಾವೇನು ಮಾಡ್ತೇವೆ ಅನ್ನೋದು. ಯಾಕಂದ್ರೆ ಈಗ ಅಕಸ್ಮಾತ್ ನೀವು ಒಂದ್ ದಿವಸದ ಸಿ ಎಂ ಆದ್ರಿ ಅಂದ್ರೆ ನೀವು ಈ ದೇಶಕ್ಕೆ ಏನೇನು ಚೇಂಜಸ್ ಕೊಡ್ತೀರಿ, ಏನೇನು ಇದು ಮಾಡ್ತೀರಿ? ನಾವು ಒಂದೇ ದಿನ ಸಿ ಎಂ ಆದೇವಂದ್ರೆ ಹೆಣ್ಮಕ್ಳಿಗೆಲ್ಲ ಡಬಲ್ ಚಾರ್ಜ್ ಮಾಡ್ತೇವೆ, ಗಂಡ್ಮಕ್ಳಿಗೆ ಫ್ರೀ ಮಾಡ್ತೇವೆ ಏನ್ರಿ. ಆಮೇಲೆ ಗಂಡ್ಮಕ್ಳಿಗೆ ಏನು ಸಿಗೋದಿಲ್ಲಲ್ಲ ಎಲ್ಲ ವ್ಯವಸ್ಥೆ ಮಾಡ್ತೇವೆ ನಾವು ಏನ್ರಿ. ಹೆಣ್ಮಕ್ಳಿಗೆ ಏನೇನು ಸಿಗೋದಿಲ್ಲ ನೀವು ವ್ಯವಸ್ಥೆ ಮಾಡ್ಬೇಕಂತ ಮಾಡಿರಿ. ಹೆಣ್ಮಕ್ಳಿಗೆ ಏನ್ರಿ ಈಗ ಫ್ರೀ ಕೊಡ್ತಾರ, ಬಸ್ ಅಕ್ಕಿ ಫ್ರೀ ಅದ, ಎಲ್ಲ ಫ್ರೀ ಅದ. ಅವರು ಇದು ನಾವು ಬೈಕೊಳ್ಳೋದಾಗ್ಯದ. ಈಗ ನಮ್ಮಂಥವ್ರಿಗೆ ಸಿ ಎಂ ಮಾಡಿದ್ರೆ ನಾವು ದಾರು ರೇಟ್ ಅದು ಎಲ್ಲ ಕಡಿಮೆ ಮಾಡ್ತೇವೆ, ದಾರು ಕುಡಿಯೋರಿಗೆ ಅನುಕೂಲ ಆಗ್ತದೆ. ಈಗ ಸರ್ಕಾರ ಬರೀ ದಾರದ ಮೇಲೆ ಇಲ್ರಿ, ಹೌದು. ಈಗ ಈ ಬಸ್ಗಳು ಆಯ್ತು, ರೋಡ್ಗಳು ಆಯ್ತು, ಅಂತಾದ್ರೆ ನೀವೇನು ಮಾಡ್ತೀರಿ? ಬಿಟ್ರೆ ಎಲ್ಲ ಬರೀ ದಾರುನೇ. ಇಲ್ಲ, ನಾವು ರೋಡ್ ಅದೆಲ್ಲ ಶಿಸ್ತು ಮಾಡ್ತೇವೆ ಏನ್ರಿ. ಆಮೇಲೆ ಬಸ್ ಫ್ರೀ ಮಾಡ್ತೇವೆ ಗಂಡ್ಮಕ್ಳಿಗೆ. ಆಮೇಲೆ ಮತ್ತು ಗಂಡ್ಮಕ್ಳಿಗೆ ಏನೇನು ಇದು ಅದಾವ ಎಲ್ಲ ಅನಾನುಕೂಲ ಇದ್ದದ್ದು ಅನುಕೂಲ ಮಾಡಿಕೊಡ್ತೇವೆ ಏನ್ರಿ. ಒಟ್ಟು ಎಲ್ಲ ಇದು ಅನುಕೂಲ ಮಾಡಿಕೊಡ್ತೀರಿ ಗಂಡಸರಿಗೆ, ಗಂಡ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಡ್ತೇವೆ. ಈಗ ಒಟ್ಟು ನಿಮ್ದು ಇಷ್ಟ ಅದ ರೀ? ಇಷ್ಟ ಅದ ನೋಡಿ. ಆಯ್ತು ನೋಡ್ರಿ, ಥ್ಯಾಂಕ್ ಯು ರೀ. ನೋಡಿದ್ರಲ್ಲ ಗಾಯ್ಸ, ಈ ಸರ್ಕಾರ ಹಿಂಗೆ ಐತಿ, ಸರ್ಕಾರ ಬಗ್ಗೆ ಏನೇನು ಹೇಳೋದಿರ್ತದೆ ಎಲ್ಲ ಹೇಳಿ ಮುಗಿಸ್ಯಾರ ಇವ್ರು ಪಬ್ಲಿಕ್. ಈಗ ಆದರೆ ಇನ್ನೊಂದು ತೋಡ್ತೀವಿ ಟೇಕ, ಸ್ವಲ್ಪ ಸಂಜೆನೂ ಆಗೈತೆ, ಜರ ಹೋಗೋದಿತ್ತು, ಸ್ವಲ್ಪ ಕೆಲಸ ಐತಿ. ಆದ್ರೆ ಇನ್ನೊಂದು ಟೇಕ್ ತೊಗೊಂಡ್ರು ಆದ್ರೆ ತೊಗೊಂತೀವಿ, ಇಲ್ಲಾಂದ್ರೆ ನೋಡೋಣ ಬರ್ರಿ ಏನಾಗ್ಯದ ನೋಡೋಣ. ಸೊ ನೋಡಿದ್ರಲ್ಲ ಗಾಯ್ಸ, ಪಬ್ಲಿಕ್ ರಿಯಾಕ್ಷನ್ಸ್ ಹೆಂಗೆ ಸ್ವಲ್ಪ ಲೇಟಾಗ್ಯದ. ನಮ್ಮ ತಮ್ಮನ ಸಾಲಿ ನೋಡ್ಕೊಂಬರಕ್ಕೆ ಈಗ ಸರ್ಕಾರದ ರಿಯಾಕ್ಷನ್ ಚಲೋ ಐತಿ.